Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 2.2 ಮಾಡೋಣ. ಓಕೆ, ನೋಡಿ ಏನ್ ಕೊಟ್ಟಿದ್ದಾರೆ ಅದರಲ್ಲಿ. ಸೆಕೆಂಡ್ ಒನ್, ಫಸ್ಟ್ ಒನ್ ಮುಗಿಸಿದ್ವಲ್ವಾ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ಎ quadratic polynomial each with the given numbers as the sum and product of its zeros respectively. ಅಂದ್ರೆ ಇಲ್ಲಿ ನೋಡಿ, ಗಿವನ್ ನಂಬರ್ಸ್ ಆಸ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್. ಇಲ್ಲಿ ಝೀರೋಸ್ ಕೊಟ್ಟಿದ್ದಾರೆ, ಇದು ಸಮ್ ಆಫ್ ಝೀರೋಸ್, ಇದು ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಅವ್ರೇನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ದಾರೆ. ಓಕೆ, ಈ ಸಮ್ ಪ್ರಾಡಕ್ಟ್ ಆಫ್ ಝೀರೋಸ್ ಹಾಕೋ ಜನರಲ್ ಫಾರ್ಮ್ ಏನು ನೋಡಿ. ಜನರಲ್ ಫಾರ್ಮ್ ಎಕ್ಸ್ ಸ್ಕ್ವೇರ್ ಮೈನಸ್, ನೋಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮೈನಸ್ ಬರಿಬೇಕು, ಪ್ಲಸ್ ಬರಲ್ಲ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ is equals to 0. This is the general form of quadratic polynomial. Okay, ax square plus bx plus c is equals to 0 ಅಂತ ಬರೀತಿದ್ವಲ್ವಾ, ಅದು ಇಲ್ಲಿ ಸಮ್ ಆಫ್ ಝೀರೋಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಹಾಕಿದಾಗ ಇದು ಜನರಲ್ ಫಾರ್ಮ್ ಆಗತ್ತೆ. ಈಗ ಅವರು ಕೊಟ್ಟಿದ್ದಾರಲ್ವಾ, ಸಮ್ ಆಫ್ ಝೀರೋಸ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫೈಂಡ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಇಲ್ಲಿ ಬರ್ಕೊಳ್ಳೋಣ. ನೋಡಿ, ಈ ರೀತಿ ಬರ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಆಲ್ಫಾ ಪ್ಲಸ್ ಬೀಟಾ ಸಮ್ ಏನ್ ಕೊಟ್ಟಿದ್ದಾರೆ, 1/4. ಅದೇ ರೀತಿ ಪ್ರಾಡಕ್ಟ್ ಏನ್ ಕೊಟ್ಟಿದ್ದಾರೆ, -1. ಓಕೆ, ಈ ರೀತಿ ಬರ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಈಗೇನಿದೆ ಫಾರ್ಮುಲಾ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ. ಅದ್ರ ಬದಲು ಇಲ್ಲಿ ಏನ್ ಕೊಟ್ಟಿದ್ದಾರೆ, 1/4. ಎಕ್ಸ್ ಹಾಗೆ ಇಡೋಣ, ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಪ್ರಾಡಕ್ಟ್ ಏನ್ ಕೊಟ್ಟಿದ್ದಾರೆ, -1. ನೋಡಿ, ಇಸ್ ಈಕ್ವಲ್ಸ್ ಟು 0. ಸೊ ಈಗ ಇನ್ನು ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 1/4x ಪ್ಲಸ್ ಇಂಟು ಮೈನಸ್ -1 ಇಸ್ ಈಕ್ವಲ್ಸ್ ಟು 0 ಅಂತ. ಈಗ ನೋಡಿ, ಇಲ್ಲಿ ಡಿನಾಮಿನೇಟರ್ 4 ಇದೆ. ಡಿನಾಮಿನೇಟರ್ 4 ಇದ್ರೆ ಏನ್ ಮಾಡ್ಬೇಕು, ನಾವು LCM ತೆಗಿಬೇಕು. ಸೊ LCM ತೆಗಿಯೋಣ. 4 LCM ತಗೊಂಡ್ರೆ ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 4/1 ಮಾಡಿದ್ರೆ 4 ಬರುತ್ತೆ. 4 ಇಂಟು ಎಕ್ಸ್ ಸ್ಕ್ವೇರ್ ಏನಾಗತ್ತೆ, 4x ಸ್ಕ್ವೇರ್ ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್ ಇಡಬೇಕು. ಈಗ 4 ಇಲ್ಲಿ ಏನಿದೆ, 4 ಇದೆ. 4/4 ಮಾಡಿದ್ರೆ ಏನ್ ಬರುತ್ತೆ, 1 ಬಂತು ಕ್ಯಾನ್ಸಲ್ ಆಗಿ. 1 ಇಂಟು 1x ಅಂದ್ರೆ 1x ಬಂತು. ಸೊ ಬರೀ ಎಕ್ಸ್ ಬರೆಯೋಣ. ಈಗ ಮತ್ತೆ ಮೈನಸ್ ಇದೆ, ಮೈನಸ್ ಬರೆಯೋಣ. ಇಲ್ಲೂ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 4/1 ಮಾಡಿದ್ರೆ 4 ಬಂತು. 4 1 4 is equals to 0. ಈಗ ನೋಡಿ, ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ, 4x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 4 is equals to 0 ಇಂಟು 4 ಅಲ್ವಾ. ಸೊ 0 ಇಂಟು 4 ಅಂದ್ರೆ ಏನು, 0ನೇ ಅಲ್ವಾ. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 is equals to 0. ಸೊ ನಮ್ಗೆ ರಿಕ್ವೈರ್ಡ್ ಪಾಲಿನಾಮಿಯಲ್ ನಮ್ಗೆ ಸಿಕ್ತು. ದಿಸ್ ಈಸ್ ದ ರಿಕ್ವೈರ್ಡ್ ಪಾಲಿನಾಮಿಯಲ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ. ಅದೇ ರೀತಿ ಈಗ ಸೆಕೆಂಡ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಅದರಲ್ಲಿ √2 ಅಂಡ್ 1/3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು ಫಸ್ಟ್ ಬರ್ಕೋಬೇಕು. ನೋಡಿ, ಬರ್ಕೊಂಡ್ ಬಿಡ್ಬೇಕು. ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ಝೀರೋಸ್ ಏನ್ ಕೊಟ್ಟಿದ್ದಾರೆ, √2 ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ಝೀರೋಸ್ ಏನ್ ಕೊಟ್ಟಿದ್ದಾರೆ, 1/3 ಕೊಟ್ಟಿದ್ದಾರೆ. ಈಗ ಜನರಲ್ ಫಾರ್ಮ್ ಏನಿದೆ, ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಇಂಟು ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಾಂದ್ರೆ ಇಲ್ಲ, ಇನ್ನೊಂದ್ಸರಿ ಬರೀತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು 0. ಸೊ ಈಗ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನ್ ಕೊಟ್ಟಿದ್ದಾರೆ, √2 ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಏನ್ ಕೊಟ್ಟಿದ್ದಾರೆ, 1/3 ಇಸ್ ಈಕ್ವಲ್ಸ್ ಟು 0. ಆಯ್ತಾ, ಇಲ್ಲಿಗೆ ಮುಗಿತಾ, ಇಲ್ಲ ಇಲ್ಲಿ ನೋಡಿ,
ಇಲ್ಲಿ ಡಿನಾಮಿನೇಟರ್ ಅಲ್ಲಿ 3 ಇದೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, LCM ತಗೋಬೇಕು. 3 LCM ತಗೊಂಡ್ರೆ ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 3/1 ಅಂದ್ರೆ 3 ಬಂತು. 3 × x ಸ್ಕ್ವೇರ್ 3x² ಮೈನಸ್ ಇಲ್ಲಿ ಕೂಡ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 3/1 ಅಂದ್ರೆ 3 ಬಂತು. 3 × √2x ಅಲ್ವಾ. ಸೊ ಏನ್ ಬರುತ್ತೆ, 3√2x. ಓಕೆ, ಪ್ಲಸ್ ಇಲ್ಲಿ ನೋಡಿ ಡಿನಾಮಿನೇಟರ್ 3 ಇದೆ. 3/3 ಮಾಡಿದ್ರೆ 1 ಬಂತು. 1 × 1 ಮಾಡಿದ್ರೆ 1 ಬಂತು. ಇಸ್ ಈಕ್ವಲ್ಸ್ ಟು 0. ಈಗ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 3x² ಮೈನಸ್ 3√2x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 × 3 ಅಂದ್ರೆ ಇಲ್ಲಿ ಮಾಡಿದ ಹಾಗೇನೆ 0 × 4 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 0 ಬರುತ್ತೆ. ಸೊ ಡೈರೆಕ್ಟ್ 0 ಹಾಕ್ಬೋದು. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ಈಗ ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 0√5 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನರ್ಥ, ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು 0 ಅಂತ ಅರ್ಥ. ಫಸ್ಟ್ದು ಸಮ್ ಅಂತ ಅರ್ಥ, ಸೆಕೆಂಡ್ ಪ್ರಾಡಕ್ಟ್. ಅದೇ ರೀತಿ ಕೊಟ್ಟಿದಾರಲ್ವಾ, ಫಸ್ಟ್ ಸಮ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಇಸ್ ಈಕ್ವಲ್ಸ್ ಟು 0, ಸಮ್ ಆಫ್ ಝೀರೋಸ್ ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಝೀರೋಸ್ ಇಸ್ ಈಕ್ವಲ್ಸ್ ಟು ಏನು, √5. ಓಕೆ, ಜನರಲ್ ಫಾರ್ಮ್ ಇದು. ಸಬ್ಸ್ಟಿಟ್ಯೂಟ್ ಮಾಡೋಣ. x² ಮೈನಸ್ ಸಮ್ ಆಫ್ ಝೀರೋಸ್ ಏನಿದೆ, 0 ಇದೆ. ಸೊ 0x ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಏನಿದೆ, √5 ಇಸ್ ಈಕ್ವಲ್ಸ್ ಟು 0. ಈಗ 0 × x ಅಂದ್ರೆ 0ನೇ ಬರುತ್ತೆ. ಸೊ x² ಪ್ಲಸ್ √5 ಇಸ್ ಈಕ್ವಲ್ಸ್ ಟು 0. ಇದೇ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಓಕೆ, ಯಾಕಂದ್ರೆ ಇಲ್ಲಿ 0 ಇರೋದ್ರಿಂದ ಮಲ್ಟಿಪ್ಲೈ ಆದ್ರೆ 0ನೇ ಬರುತ್ತೆ ಅಲ್ವಾ. ಸೊ ಅದು 0 ಆದ್ರೆ ನಮ್ಗೆ ಉಳಿಯೋದು x² ಪ್ಲಸ್ √5 ಅಂತ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ ಝೀರೋಸ್ 1 ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಝೀರೋಸ್ ಕೂಡ 1 ಅಂತ ಕೊಟ್ಟಿದ್ದಾರೆ. ಸೊ ಜನರಲ್ ಫಾರ್ಮ್ ಇದೆ. ಸೊ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. x² ಪ್ಲಸ್ ಮೈನಸ್ ಬರಿಬೇಕು. ನೋಡಿ ನಾವು ಕನ್ಫ್ಯೂಸ್ ಆದಂಗೆ ನೀವು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಯಾವಾಗ್ಲೂ ಮೈನಸ್ ಬರುತ್ತೆ. ಓಕೆ, ಮೈನಸ್ ಸಮ್ ಆಫ್ ಝೀರೋಸ್ ಏನಿದೆ, 1 ಇದೆ, 1x ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಏನಿದೆ, 1 ಇದೆ, ಇಸ್ ಈಕ್ವಲ್ಸ್ ಟು 0. 1x ಅಂತ ನಾವು ಬರೆಯಲ್ವಲ್ಲ ಅಲ್ವಾ. ಸೊ ನಾವೇನ್ ಬರೆಯೋಣ, x² ಮೈನಸ್ x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0. ಓಕೆ, ಆಯ್ತು, ಇಷ್ಟೇ. ದಿಸ್ ಇಸ್ ದ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. ಫಿಫ್ತ್ ಒನ್ -1/4 ಪ್ಲಸ್ 1/4 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸಮ್ ಆಫ್ ಝೀರೋಸ್ ಏನಾಯ್ತು, -1/4 ಆಯ್ತು. ಫಸ್ಟ್ ಕೊಟ್ಟಿರೋದು ಸಮ್ ಅಲ್ವಾ, ಅದಕ್ಕೆ. ಇನ್ನು ಪ್ರಾಡಕ್ಟ್ ಆಫ್ ಝೀರೋಸ್ ಏನು, ಪ್ಲಸ್ 1/4 ಆಯ್ತು. ಈಗ ಜನರಲ್ ಫಾರ್ಮ್ ಸಬ್ಸ್ಟಿಟ್ಯೂಟ್ ಮಾಡೋಣ. x² ಮೈನಸ್ ಸಮ್ ಏನಿದೆ, -1/4 ಇದೆ, x ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಏನಿದೆ, 1/4 ಇಸ್ ಈಕ್ವಲ್ಸ್ ಟು 0. ಈಗ ಸಿಂಪ್ಲಿಫೈ ಮಾಡೋಣ. x² ಮೈನಸ್ ಇಂಟು ಮೈನಸ್ ಪ್ಲಸ್ 1/4x ಪ್ಲಸ್ 1/4 ಇಸ್ ಈಕ್ವಲ್ಸ್ ಟು 0. ಈಗ ಮತ್ತೆ ನಾವು LCM ತಗೋಬೇಕು ಅಲ್ವಾ, ಡಿನಾಮಿನೇಟರ್ ಅಲ್ಲಿ 4 ಇರೋದ್ರಿಂದ. ಸೊ ಈಗ ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 4/1 ಮಾಡಿದ್ರೆ 4 ಬಂತು. 4 × x² ಏನಾಗುತ್ತೆ, 4x² ಪ್ಲಸ್ 4/4 ಮಾಡಿದ್ರೆ 1 ಬಂತು. 1 × 1x ಓನ್ಲಿ 1x ಬರುತ್ತೆ, ಬರೀ x ಬರೆಯೋಣ. ಪ್ಲಸ್ 4/4 ಮಾಡಿದ್ರೆ 1 ಬಂತು. 1 × 1 ಮಾಡಿದ್ರೆ 1 ಬಂತು, ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ 4x² ಪ್ಲಸ್ x ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 0 × 4 ಆಗುತ್ತೆ. 0 × 4 ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ, 0 ಅಷ್ಟೇ. ದಿಸ್ ಈಸ್ ದ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಓಕೆ, ಈಗ ಸಿಕ್ಸ್ತ್ ಒನ್ ಏನ್ ಕೊಟ್ಟಿದ್ದಾರೆ,
4 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಸಾರಿ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಸಮ್ ಆಫ್ ಝೀರೋಸ್ ಏನ್ ಕೊಟ್ಟಿದ್ದಾರೆ, 4 ಅಂತ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ಝೀರೋಸ್ ಏನ್ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ ಅಲ್ವಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಜನರಲ್ ಫಾರ್ಮಿಗೆ. ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಝೀರೋಸ್ ಏನಿದೆ 4, 4x ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಏನಿದೆ 1 ಇದೆ, ಇಸ್ ಈಕ್ವಲ್ಸ್ ಟು 0. ಆಯ್ತು, ಇಷ್ಟೇ. ಇದಕ್ಕೆ ಇನ್ನೊಂದು ಸ್ಟೆಪ್ಪೇ ಬೇಕಾಗಿಲ್ಲ ನೋಡಿ. ಆಯ್ತಲ್ವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 ಇದೇ ಫಾರ್ಮಲ್ಲಿ ಇರುತ್ತಲ್ವಾ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡಬೇಕು ಅಂತ. ಫಸ್ಟ್ ನಾವು ಇಲ್ಲಿ ಹಾಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗತ್ತೆ. ಜನರಲ್ ಫಾರ್ಮ್ ಹಾಕೊಂಡ್ಬಿಡಿ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೆ ಬೇಕಾಗಿರೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್.